ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗ್ಬೇಕಾರೆ ಅದರದ್ದೇ ಅಂದ್ರೆ ಕೆಲವೊಂದಿಷ್ಟು ಪಾಲಿಸಿ ಇದೆ. ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಏನಪ್ಪ ಪಾಲಿಸಿ ಅನ್ಬೇಕಾರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಪಬ್ಲಿಕ್ ವಾಚ್ ಅವರ್ಸ್. ಅದ್ರ ಜೊತೆಗೆ ನಾವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ ಅದ್ರ ಜೊತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟು ಕಂಪ್ಲೀಟ್ ಆದಾಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ಅಂದ್ರೆ ಮಾನಿಟೇಷನ್ಗೆ ನಾವು ಎಲಿಜಿಬಿಲಿಟಿ ಆಗುತ್ತೆ, ಅಂದ್ರೆ ಮಾನಿಟೇಷನ್ ಎಲಿಜಿಬಲ್ ಆಗುತ್ತೀವಿ. ಅವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಅಂದ್ರೆ ಮಾನಿಟೇಷನ್ ಅಪೀಲ್ ಮಾಡಿ ಮಾನಿಟೇಷನ್ ಆನ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಇಲ್ಲಿ ತುಂಬಾ ಜನ ನ್ಯೂ ಯೂಟ್ಯೂಬರ್ಸ್ ಮಾನಿಟೇಷನ್ ಅಪೀಲ್ ಮಾಡಿದಾಗ ಅಂದ್ರೆ ಮಾನಿಟೇಷನ್ ಅಪ್ಲೈ ಮಾಡಿದ ತಕ್ಷಣ ತುಂಬಾ ಜನ ಯೂಟ್ಯೂಬರ್ಸ್ ಏನಾಗ್ತದೆ, ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಅನ್ನೋದು ಆಗುತ್ತಾ ಇಲ್ಲ, ಮಾನಿಟೇಷನ್ ಆನ್ ಆಗುತ್ತಾ ಇಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ನೀವು ಮಾಡುವಂಥ ಮಿಸ್ಟೇಕ್ನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಅನ್ನೋದು ಆಗ್ತಾ ಇಲ್ಲ. ತುಂಬಾ ಜನ ಹೇಳ್ಬೇಕ್ರ 100 ಅಂದ್ರೆ ಈಗ 100 ಜನ ಅಂದ್ರೆ 100 ಜನ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಅದರಲ್ಲಿ ಮಿನಿಮಮ್ ಉಂಟು 70% ಆನ್ ಆಗುತ್ತೆ, ಇನ್ನು 30% ಏನಾಗುತ್ತೆ ಮಾನಿಟೇಷನ್ ಅನ್ನೋದು ಆನ್ ಆಗ್ತಲ್ಲ. ಅದು ಯಾವ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಕೂಡ ಕಂಪ್ಲೀಟ್ ಆಗಿದೆ. ಆದ್ರೆ ಬಟ್ ಮಾನಿಟೇಷನ್ ಅನ್ನೋದು ಆನ್ ಆಗ್ತಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ನೀವು ಮಾಡುವಂಥ ಮಿಸ್ಟೇಕ್ಗೋಸ್ಕರ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಪ್ರತಿಯೊಬ್ಬರು ಕೂಡ ಮಾನಿಟೇಷನ್ ಯಾರಿಗೆಲ್ಲ ಆನ್ ಆಗಿಲ್ಲ ಅವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಮಾನಿಟೇಷನ್ ಆನ್ ಆದವ್ರು ಕೂಡ ತುಂಬ ಇಂಪಾರ್ಟೆಂಟ್. ಅದು ಯಾವ ಒಂದು ಮಿಸ್ಟೇಕ್ಸ್ ನೋಡುವಂತೆ ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಟನ್ ಟನ್ ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಉಂಟು ಎಲ್ಲ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, 1,000 ಸಬ್ಸ್ಕ್ರೈಬ್ 1,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾನಿಟೇಷನ್ ಅಪ್ಲೈ ಮಾಡ್ತಾರೆ. ಅದ್ರ ಬಟ್ ಮಾನಿಟೇಷನ್ ಅನ್ನೋದು ಏನುತ್ತೆ ರಿಜೆಕ್ಟ್ ಅಂತ ಬರುತ್ತೆ, ಮಾನಿಟೇಷನ್ ಆನ್ ಆಗಲ್ಲ, ಅಲ್ಲಿ ರಿಜೆಕ್ಟ್ ಅಂತ ಬರುತ್ತೆ. ಅಂದರೆ ಚಾನಲ್ ರಿವ್ಯೂ ಹೋಗುತ್ತೆ, ರಿವ್ಯೂ ಚೆಕಿಂಗ್ ಆದ ನಂತರ ಅಲ್ಲಿ ರಿಜೆಕ್ಟ್ ಅಂತ ಬರುತ್ತೆ. ರಿಜೆಕ್ಟ್ ಬರೋದಕ್ಕೆ ಕಾರಣ ಏನಪ್ಪ, ನೀವು ಮಾಡುವಂಥ ಮಿಸ್ಟೇಕ್. ನಾನು ನಿಮಗೆ 5 ಮಿಸ್ಟೇಕ್ ಹೇಳ್ತೀನಿ. ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಾಡಿದರೆ ಅದನ್ನು ನೀವು ಏನು ಮಾಡಿ ಸರಿ ಪಡ್ಕೊಳ್ಳಿ. ಮಾಡಿದರೆ ನೀವು ಮಿಸ್ಟೇಕ್ ಅದನ್ನ ಏನು ಮಾಡಿ ತಿದ್ಕೊಳ್ಳಿ, ಅಂದರೆ ಸರಿಯಾಗಿ ಮಾಡ್ಕೊಳ್ಳಿ. ಅದು ಯಾವ ಮಿಸ್ಟೇಕ್ ಅಂತ ಹೇಳ್ತೀನಿ. ಈಗ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಮಾಡುವಂಥ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಮಿಸ್ಟೇಕ್ ಇದೆ. ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಏನಪ್ಪ ಅಂದರೆ ಏನೋ ಜಸ್ಟ್ ನಾನು ನಿಮಗೆ ಮೊದಲು ಬಿಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ. ಮೊದಲನೇ ಮಿಸ್ಟೇಕ್ ಏನಪ್ಪ ಅಂದರೆ, ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ನಾನು ಏನು ಮಾಡ್ತೀನಿ, ನಾನೊಂದು ಯೂಟ್ಯೂಬ್ ಚಾನಲ್ ವೀಡಿಯೋಸಲ್ಲಿ ಹೋಗ್ತೀನಿ. ಇದರಲ್ಲಿ ನೋಡ್ಕೊಳ್ಳೋದು ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿನಿಮಮ್ 2 ರಿಂದ 3 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ಇಲ್ಲಿ ನೋಡ್ಕೊಳ್ಬೋದು, ನಾನು ಒಂದು ವಿಡಿಯೋ ನೋಡ್ಕೊಂಡು ಒಂದು ಸಬ್ಸ್ಕ್ರೈಬರ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಒಂದು ಫೇಸ್ಬುಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಒಂದು ಅರ್ನಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಹಲವಾರು ಟಾಪಿಕ್ ಕಂಟೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಕಂಟೆಂಟ್ ಅಂದರೆ ಹಲವಾರು ಕಂಟೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಆದರೆ ಬಟ್ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಇಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದೇ ರೀತಿ ಸೇಮ್ ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಸೇಮ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಏನು ಪ್ರಾಬ್ಲಮ್. ಆದರೆ ಬಟ್ ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾವುದಂದ್ರೆ ನೋಡಿ ಓನ್ಲಿ ಯಾವುದೋ ವಿಡಿಯೋ ಅಂದರೆ ನೋಡಿ ನಾನು ನಿಮಗೆ ತೆಲಡ ಸ್ವೈಪ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಯೂಟ್ಯೂಬ್ ನ್ಯೂ ಅಪ್ಡೇಟ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಎಕ್ಸಾಂಪಲ್ ನಾನು ಹೇಳ್ತೀನಿ ಯೂಟ್ಯೂಬ್ ನ್ಯೂ ಅಪ್ಡೇಟ್ ಅಂತ. ಅದರಲ್ಲಿ ತುಂಬ ಜನ ನೀವು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅದೇ ಟೈಟಲ್ ಏನಿದೆಯಲ್ಲ ಸೇಮ್ ಟೈಟಲು ಏನು ಮಾಡ್ತಾರೆ, ಪ್ರತಿಯೊಂದು ವಿಡಿಯೋಕ್ಕೂ ಅದೇ ಟೈಟಲ್ ಹಾಕ್ಬಿಡ್ತಾರೆ. ಸೇಮ್ ಅದೇ ಟಾಪಿಕ್ ಬಗ್ಗೆ ಏನು ಮಾಡ್ತಾರೆ, ಮತ್ತೆ ಒಂದು ವಿಡಿಯೋ ಮಾಡೋದು. ಈ ರೀತಿ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಅದೇ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಮಾಡ್ತಾರೆ. ಅದ್ರ ಬಟ್ ಅದೇ ಸೇಮ್ ಟೈಟಲ್. ಈಗ ಸಬ್ಸ್ಕ್ರೈಬರ್ಸ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ಸೇಮ್ ಟೈಟಲ್, ಈಗ ಏನು ಹಾಕಿದ್ರೆ ವಿಡಿಯೋ ಟೈಟಲು ಅದೇ ಟೈಟಲ್ ಏನು ಮಾಡ್ತಾರೆ, ಆ ಒಂದು ವಿಡಿಯೋ ಹಾಕ್ತಾರೆ. ಇದೇ ರೀತಿ ಮಾಡಿ ಏನು ಮಾಡ್ತಾರೆ ಯೂಟ್ಯೂಬರ್ಸು, ನೀವು ಅಂದರೆ 3 ವಿಡಿಯೋಗೆ ಸತತವಾಗಿ ಒಂದೇ ಟೈಟಲ್ ಹಾಕಿಬಿಡ್ತಾರೆ, ಒಂದೇ ಟೈಟಲ್ಲು ಮತ್ತು ಒಂದೇ ಡಿಸ್ಕ್ರಿಪ್ಷನ್. ಯಾಕಂದ್ರೆ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಂದ್ರೆ ಅದೇ ಟೈಟಲ್ ಹಾಕಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ, ಅದೇ ಇದು ಹಾಕಿದ್ರೆ ಸೇಮ್ ವ್ಯೂಸ್ ಬರುತ್ತೆ ಅಂತ ಹೇಳಿ ಮಾಡ್ತಾರೆ. ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಒಂದು ವೀಕಲ್ಲಿ 3 ವಿಡಿಯೋ ಸೇಮ್ ಟೈಟಲ್ ಹಾಕಿಬಿಡ್ತಾರೆ. ಅದು ಯಾವುದೋ ಒಂದು ಟಾಪಿಕ್ ಇರಲಿ, ಅದ್ರ ಬಟ್ ಸೇಮ್ ಟೈಟಲ್ ಹಾಕಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಮಾನಿಟೇಷನ್ ಒಂದು ರಿಜೆಕ್ಟ್ ಆಗ್ತದೆ. ಇದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು. ಯಾವ ರೀತಿ ಹೇಳ್ಬೇಕಾದ್ರೆ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಪಾಲಿಸಿ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಹೇಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೇಮ್ ಹಾಕಬಾರ್ದು, ಸೇಮ್ ಹಾಕಲೇಬಾರ್ದು. ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಏನಾಗಿದೆ ನಾವು ಹಾಕ್ಬೋದು, ಆದರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಅದು ಬಟ್ ಇವ್ರು ಅಂದ್ರೆ ನಿಮಗೇನು ಪ್ರಾಬ್ಲಮ್ ಅಂದರೆ ಜಾಸ್ತಿ ಯೂಸ್ ಮಾಡಿಲ್ಲ. ಅದು ಬಟ್ ಇವ್ರು ಏನು ಮಾಡ್ತಾರೆ, ಮತ್ತೆ ಅದೇ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಸೇಮ್ ಟೈಟಲು ಹಾಕೋಬಿಡಿ. 3 ವಿಡಿಯೋ ಸೇಮ್ ಟೈಟಲ್ ಹಾಕೋಬಿಡಿ, 3 ವಿಡಿಯೋ ಸೇಮ್ ತಮ್ನೇಲ್ ಕೂಡ ಹಾಕೋಬಿಡಿ. ಇದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು. ಇದು ಮಾಡಿದ್ರೆ ಮಾನಿಟೇಷನ್ ಆನ್ ಆಗಲ್ಲ. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾದ್ರೆ, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಕೂಡ ಇದು ಮಾಡೇ ಮಾಡ್ತಾರೆ. ಏನಪ್ಪ ಅಂದರೆ, ನಮ್ಮೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಟೈಟಲ್ ಕೂಡ ಹಾಕ್ತಾರೆ, ಡಿಸ್ಕ್ರಿಪ್ಷನ್ ಕೂಡ ಹಾಕ್ತಾರೆ, ಟ್ಯಾಗ್ ಕೂಡ ಹಾಕ್ತಾರೆ. ಆದರೆ ಬಟ್ ಅಲ್ಲೇನು ಮಾಡ್ತಾರೆ, ನ್ಯೂ ಯೂಟ್ಯೂಬರ್ಸ್ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಮಾಡ್ತಾರೆ ಏನಪ್ಪ ಅಂದರೆ, ಅಲ್ಲಿ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಹಾಕಿಬಿಡ್ತಾರೆ. ಟೈಟಲಲ್ಲಿ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಅಂತಾರೆ, ದೊಡ್ಡ ಯೂಟ್ಯೂಬರ್ಸ್. ಮತ್ತು ಡಿಸ್ಕ್ರಿಪ್ಷನ್ ಕೂಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಅಂತಾರೆ, ಟ್ಯಾಗ್ನಲ್ಲಿ ಕೂಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಅಂತಾರೆ. ಯಾವ ಒಂದು ಕಾರಣಕ್ಕೋಸ್ಕರ ನೇಮ್ ಅಂತಾರೆ, ಅವರೊಂದು ನೇಮ್ ಹಾಕಿದ್ರೆ ನಾವು ನ್ಯೂ ಯೂಟ್ಯೂಬರ್ಸ್ ಬೇಗ ನಮ್ಮೊಂದು ಚಾನಲ್ ಗ್ರೋ ಆಗುತ್ತೆ, ಬೇಗ ವೈರಲ್ ಆಗುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಏನು ಮಾಡ್ತಾರೆ, ಅವರೊಂದು ನೇಮ್ ಹಾಕ್ತಾರೆ. ಆದರೆ ಬಟ್ ಅವರೊಂದು ನೇಮ್ ಹಾಕೋದ್ರಿಂದ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಮಾಡಿದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ. ಆ ರಿವ್ಯೂ ಅಲ್ಲಿ ಹೋದಾಗ ಅವ್ರು ಚೆಕಿಂಗ್ ಮಾಡ್ತಾರೆ, ಆವಾಗ ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ.
ರಿಜೆಕ್ಟ್ ಯಾವ ಒಂದು ಕಾರಣಕ್ಕೋಸ್ಕರ ಅವ್ರ ಒಂದು ನೇಮ್ ನಾವು ಯೂಸ್ ಮಾಡೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್. ನಾನು ಕೂಡ ಅಂತಿದ್ದೆ ಸ್ಟಾರ್ಟಿಂಗ್ ಡೇದಲ್ಲಿ ಮಾಡಿದ್ರೆ ಅವ್ರ ನೇಮ್ ಹಾಕಿದ್ರೆ ಜಾಸ್ತಿ ಯೂಸ್ ಬರ್ತಂತೆ, ಆದ್ರೆ ಬಟ್ ಆ ರೀತಿ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಸೆಲೆಬ್ರಿಟಿ ಆಗಿದ್ದಾರೆ, ಅವರೊಂದು ಯೂಟ್ಯೂಬ್ ನೇಮು ನಾವು ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್. ಅದ್ರ ಜೊತೆ ಇನ್ನೂ ಯಾರ್ದೆಲ್ಲ ಮಾನಿಟೈಸೇಷನ್ ಆನ್ ಆಗಿದೆ ಅವರು ಕೂಡ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡಿದ್ರೆ ನಡೀತೆ, ಆದ್ರೆ ಬಟ್ ಸ್ವಲ್ಪ ಯೂಸ್ ಮಾಡ್ಕೊ, ಜಾಸ್ತಿ ಯೂಸ್ ಮಾಡೋದಿದ್ದಾಗ. ಆದ್ರೆ ಬಟ್ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಅನ್ನೋರು ಪ್ರತಿಯೊಬ್ಬರು ಇರ್ತೀನಿ. ಯಾರು ಕೂಡ ಇನ್ನೊಬ್ಬರು ಯೂಟ್ಯೂಬರ್ಸ್ ನೇಮ್ ಯೂಸ್ ಮಾಡ್ಕೊಳ್ಳಿ. ಅದೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಳ್ಳಿ. ಟೈಟಲಲ್ಲಿ ಹಾಕೋಬಿಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕೋಬಿಡಿ, ಟ್ಯಾಗಲ್ಲಿ ಕೂಡ ಹಾಕೋಬಿಡಿ. ಯಾಕಂದ್ರೆ ಯೂಸ್ ಬರ್ತೇನೆ ನೀವು ಹಾಕ್ತೀರಾ, ಆದ್ರೆ ಬಟ್ ಯೂಸ್ ಬರುತ್ತೆ, ಆದ್ರೆ ಬಟ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅದಕ್ಕೋಸ್ಕರ ಇದು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಮಾಡಕೊಡಿ. ಇನ್ನು ಬಂದ್ಬಿಟ್ಟು ಮೂರನೇ ಮಿಸ್ಟೇಕ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇದನ್ನು ಕೂಡ ಮಾಡ್ತಾರೆ. ಏನಪ್ಪ ಮಿಸ್ಟೇಕ್ ಅಂದ್ರೆ ಯೂಟ್ಯೂಬ್ನಲ್ಲಿ ಪ್ರತಿದಿನ ಯೂಟ್ಯೂಬ್ನಲ್ಲಿ ಡೈಲಿ 1 ವಿಡಿಯೋ 2 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. 1 ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಸೆಕೆಂಡ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಥರ್ಡ್ ಡೇ ಅಪ್ಲೋಡ್ ಮಾಡ್ತಾರೆ, 4ನೇ ದಿನ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಬಟ್ 5ನೇ ದಿನ ವಿಡಿಯೋ ಮಾಡೋದಕ್ಕೆ ಟಾಪಿಕ್ ಅನ್ನೋದು ಸಿಗಲ್ಲ. ಅಂದರೆ ವಿಡಿಯೋ ಮಾಡೋದಕ್ಕೆ ಟಾಪಿಕ್ ಅನ್ನೋದು ಸಿಗಲ್ಲ. ಅವಾಗ ಏನು ಮಾಡ್ತಾರೆ ಯೂಟ್ಯೂಬರ್ಸು, ನೀವು ಯೂಟ್ಯೂಬರ್ಸು ಅದೇನು ಮೊದಲು ಏನು ಹಳೆ ವಿಡಿಯೋ ಅದಲ್ಲ ಅದನ್ನೇ ವಿಡಿಯೋ ಡೌನ್ಲೋಡ್ ಮಾಡಿ ಏನು ಮಾಡ್ತಾರೆ, ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬೇಡಿ. ಪ್ರತಿಯೊಬ್ಬರಿಗೆ ಒಂದಿನ ಟಾಪಿಕ್ ಇಲ್ಲ ಅಂತ ವಿಡಿಯೋ ಮಾಡೋದು ನಿಲ್ಲಿಸಿದ್ರು ನಡೀತಾ. ಆದ್ರೆ ಬಟ್ ಒಂದು ವಿಡಿಯೋ ಒಂದ್ಸರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ಕಂಟೆಂಟ್ ವಿಡಿಯೋ ಅಪ್ಲೋಡ್ ಆದರೆ ಅದೇ ಕಂಟೆಂಟ್ ಮತ್ತೆ ವಿಡಿಯೋ ನೀವು ಅಪ್ಲೋಡ್ ಮಾಡೋಂಗಿಲ್ಲ. ಅಂದರೆ ಕಂಟೆಂಟ್ ಅಂದರೆ ಅದೇ ವಿಡಿಯೋ, ಅದೇ ಸೇಮ್ ವಿಡಿಯೋ ಮತ್ತೆ ವಾಪಸ್ ಅಪ್ಲೋಡ್ ಮಾಡೋಂಗಿಲ್ಲ. ಅಪ್ಲೋಡ್ ಮಾಡಿದ್ರೆ ಏನಂತ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಮಾನಿಟೈಸೇಷನ್ ರಿವ್ಯೂ ಆದಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಂತೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಇದರಿಂದ ನಿಮಗೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಇದು ತುಂಬ ಜನ ನೀವು ಯೂಟ್ಯೂಬರ್ಸ್ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ರೀತಿ ಮಾಡಿದ್ರೆ ಏನಂತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ಯೂಟ್ಯೂಬಲ್ಲಿ ಇದು ನಿಮಗೆ ಮಾಡುವಂಥ ಮಿಸ್ಟೇಕ್, ಮೂರನೇ ಮಿಸ್ಟೇಕ್. ಇದನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬೇಡಿ. ಇನ್ನೊಬ್ಬರು ವಿಡಿಯೋ ಹಾಕೋದು ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಮಾಡೋಕ್ಕೋಬೇಡಿ. ಈ ರೀತಿ ಮಾಡೋದ್ರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಇದು ಮೂರನೇ ಮಿಸ್ಟೇಕ್. ಇನ್ನು 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಇದು ಕೂಡ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಮಾಡ್ತಾರೆ. ಏನಪ್ಪ ಅಂದ್ರೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಈ ಮೂವಿ ಕ್ಲಿಪ್ಸ್ ಹಾಕೋದು, ಇನ್ನೊಬ್ಬರು ಸಾಂಗ್ ಹಾಕೋದು, ಜಾನಪದ ಸಾಂಗ್. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರಿಗೂ ಇದಕ್ಕೆ ನೀವು ಅರ್ಥ ಮಾಡ್ಕೋಬೋದು. ಜಾನಪದ ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇನ್ನೊಬ್ಬರು ವಿಡಿಯೋ ಆಗಿರ್ಬೋದು, ಇನ್ನೊಬ್ಬರು ಕ್ಲಿಪ್ ಆಗಿರ್ಬೋದು, ಇನ್ನೊಬ್ಬರು ಮ್ಯೂಸಿಕ್ಸ್, ಈ ರೀತಿ ಮ್ಯೂಸಿಕ್ಸ್ಗಳು ಅವರೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಅದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೋಡ್ ಮಾಡೋದನ್ನ ಮಾನಿಟೈಸೇಷನ್ ಆಗಲ್ಲ. ಯಾಕಪ್ಪ ಅಂದ್ರೆ ಈಗ ನನ್ನ ವಿಡಿಯೋ ನೀವು ತೆಗೆದು ನೀವು ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ಅಲ್ಲಿ ಮಾನಿಟೈಸೇಷನ್ ಆಗಲ್ಲ. ಯಾಕಂದರೆ ನನ್ನೊಂದು ವಿಡಿಯೋ, ನನ್ನದೇ ಒಂದು ಕಂಟೆಂಟ್ ಇದೆ. ಈ ಕಂಟೆಂಟ್ಗೆ ನನ್ನೊಂದು ಐಡಿ ಇರುತ್ತೆ, ಕಂಟೆಂಟ್ ಐಡಿ ಅಂತ ಇರುತ್ತೆ. ನನ್ನ ಕಂಟೆಂಟು ನಂದು ಓನ್ ಕಂಟೆಂಟ್ ಇದೆ. ನೀವೇನು ಮಾಡ್ತಾರೆ, ಇನ್ನೊಬ್ಬರು ಕಂಟೆಂಟ್ ತೊಗೊಂಡು ನೀವು ಹಾಕಿದ್ರೆ ಅಲ್ಲಿ ನಿಮ್ಮ ಕಂಟೆಂಟ್ ಐಡಿ ಅಂತ ಸಿಗಲ್ಲ. ಇನ್ನೊಬ್ಬರು ಸಾಂಗ್ ಹಾಕಿದ್ರೆ ನಿಮ್ಗೆ ಕಾಪರೇಟ್ ಕ್ಲೀಮ್ ಬರ್ತಲ್ಲ, ಅದೇ ರೀತಿ ಅದು ಇನ್ನೊಬ್ರದ್ದು ಇರುತ್ತೆ. ಅದಕ್ಕೋಸ್ಕರ ಏನಂತೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಮಾನಿಟೈಸೇಷನ್ ಅಪೀಲ್ ಮಾಡಿ ಒಂದು ವೀಕಲ್ಲಿ ನಿಮಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರ ಸಾಂಗು ಇನ್ನೊಬ್ರದ್ದು ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಗಿಲ್ಲ. ಇದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 4ನೇ ಮಿಸ್ಟೇಕ್. ತುಂಬ ಜನ ಮಾಡ್ತಾರೆ. ಎಲ್ಲರಿಗೆ ತಾನೆ ಯಾರು ಕೂಡ ಮಾಡೋಕ್ಕೋಗ್ಬಿಡಿ, ದಯವಿಟ್ಟು ಮಾಡೋಕ್ಕೋಗ್ಬಿಡಿ. ಇದು 4ನೇ ಮಿಸ್ಟೇಕ್. ಈ ಮಾಡೋದ್ರಿಂದ ಚಾನಲ್ ಇದ್ದಾಗ. ಇನ್ನು ಬಂದ್ಬಿಟ್ಟು ಕೊನೆಯ ಮಿಸ್ಟೇಕ್, 5ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ತುಂಬ ಜನ ವಾಯ್ಸ್ ಓವರ್ ಅನ್ನೋದು ಕೊಡ್ತಾರೆ. ವಾಯ್ಸ್ ಓವರ್ ವಿಡಿಯೋ ಮಾಡ್ತಾರೆ. ಶಾರ್ಟ್ಸ್ ವಿಡಿಯೋ ಲಾಂಗ್ ವಿಡಿಯೋ ಆಗಿರ್ಬೋದು ಮಾಡ್ತಾರೆ. ಆದ್ರೆ ಬಟ್ ವಾಯ್ಸ್ ಓವರ್ ಕೊಡೋದ್ರಿಂದ ತುಂಬ ಜನ ಹೇಳ್ತಾರೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ತಿಳಿತಾರೆ. ಆದ್ರೆ ಬಟ್ ವಾಯ್ಸ್ ಓವರ್ ಯಾವ ರೀತಿ ಕೊಡ್ತಾರೆ, ಯಾವುದೋ ಒಂದು AI ವಿಡಿಯೋ ಆಗಿರ್ಬೋದು, ಇನ್ನೊಬ್ಬರು ಕ್ಲಿಪ್ಸ್ ತೊಗೊಂಡು ಅದಕ್ಕೆ ಇವರು ವಾಯ್ಸ್ ಓವರ್ ಕೊಡೋದು, ಈ ರೀತಿ ಮಾಡಿ ಏನು ಮಾಡ್ತಾರೆ, ಮಿನಿಮಮ್ ಒಂದು 5ರಿಂದ 20 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಬಟ್ ನೀವು ತುಂಬ ಜನ ಏನು ಮಾಡ್ತಾರೆ, ಒಂದು ಮಿನಿಮಮ್ ಎಲ್ಲ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಮಾನಿಟೈಸೇಷನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಯಾಕಪ್ಪ ಅನ್ಬೇಕಾರೆ ವಾಯ್ಸ್ ಓವರ್ ಕೊಟ್ಟರೆ ಆಗಲ್ಲ. ಯಾಕಂದರೆ ಇನ್ನೊಬ್ರು ಕ್ಲಿಪ್ಸ್ ತೊಗೊಂಡು ನೀವು ಹಾಕಿರ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ವಿಡಿಯೋಗೆ ನೀವು ಮಿನಿಮಮ್ ಬಂದ್ಬಿಟ್ಟು 5 ವಿಡಿಯೋಗೆ ನಿಮ್ಮೊಂದು ವಿಡಿಯೋ ಪೇಸ್ ತೋರಿಸಿರ್ಬೇಕು. ನಿಮ್ಮ ರಿಯಲ್ ಪೇಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರಬೇಕು. ಅಪ್ಲೋಡ್ ಆಗಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ. ವಾಯ್ಸ್ ಅವ್ರು ಕೊಟ್ಟರು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಿನಿಮಮ್ 5 ವಿಡಿಯೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರ್ಬೇಕು. ಅವರು ಐಡೆಂಟಿ ವಿಡಿಯೋ ಅಂದರೆ ಅವ್ರು ಏನು ಮಾಡ್ತಾರೆ, ಚೆಕಿಂಗ್ ಮಾಡಿ ರಿವ್ಯೂ ಮಾಡಿ ಮಾನಿಟೈಸೇಷನ್ ಆಗುತ್ತೆ. ಯಾಕಂದರೆ 3 ಸ್ಟೆಪ್ ಇರುತ್ತೆ. ನಿಮ್ಗೆ ಗೊತ್ತೇ ಇದಲ್ಲ, ಚೆಕಿಂಗ್ ಆದ ನಂತರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ವಾಯ್ಸ್ ಓವರ್ ಮಾಡಿ, ಏನೇ ಡ್ಯಾನ್ಸ್ ಮಾಡಿ, ಏನೇ ಮಾಡಿ ನಿಮಗೆ ಎಲ್ಲರಿಗೆ ಹೇಳ್ತೀನಿ, ನೀವು ಏನು ಮಾಡಿ ನಿಮ್ಮ ಪೇಸ್ ತೋರಿಸ್ಬೇಕು. ಇನ್ನೊಬ್ಬರು ಸಾಂಗ್ ಕೂಡ ಯೂಸ್ ಮಾಡೋಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ನೀವು ಇಷ್ಟು ಮಿಸ್ಟೇಕ್ ನೀವು ಮಾಡಿದರೆ ಏನು ಮಾಡಿ, ಈಗಾಗಲೇ ಅದನ್ನೆಲ್ಲ ತಿದ್ಕೊಳ್ಳಿ, ಡಿಲೀಟ್ ಮಾಡಿ ಮತ್ತೆ ಇದು ಮಾಡ್ಕೊಳ್ಳಿ. ಮತ್ತೆ ನೀವು ಇದನ್ನೆಲ್ಲ ಮಿಸ್ಟೇಕ್ ಮಾಡಿದರೆ ಎಲ್ಲ ತಿದ್ದುಕೊಂಡು ಮಾನಿಟೈಸೇಷನ್ ಅಪ್ಲೈ ಮಾಡಿ. ಇಲ್ಲಾಂದ್ರೆ ರಿವ್ಯೂಸ್ ಕಂಟೆಂಟ್ ಮಾಡುತ್ತೆ, ರಿಜೆಕ್ಟ್ ಆಗುತ್ತೆ ಮಾನಿಟೈಸೇಷನ್. ಆದರೆ ಬಟ್ ನೀವು ಯಾವುದೊಂದು ಮಿಸ್ಟೇಕ್ ಮಾಡಿದ್ರೆ ಯಾವುದೊಂದು ಭಯಪಡ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಇಷ್ಟು ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ನೀವು ಯೂಟ್ಯೂಬರ್ಸ್ ಗೊತ್ತಿರಲೇಬೇಕು. ಜಸ್ಟ್ ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಅದ್ರ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಬೇಡಿ ಯಾರು ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಈ ಒಂದು ವಿಡಿಯೋ ಪ್ರತಿಯೊಬ್ಬ ನೀವು ಯೂಟ್ಯೂಬರ್ಸ್ ರೀಚ್ ಆಗಲೇಬೇಕು. ಪ್ರತಿಯೊಬ್ಬರು ಶೇರ್ ಮಾಡಿದ್ದೆ. ಪ್ರತಿಯೊಬ್ಬರು ಜೀವನ ಮತ್ತೆ ಸಿಗ್ತೀನಿ. ಬಹಳ